In how many of the distinct permutation of the letters Mississippi do the 4 I's not come together? ಪ್ರಶ್ನೆ ಏನಪ್ಪ ಅಂತ ಹೇಳ್ತಾ ಇದೆ, ಈ ಮಿಸಿಸಿಪಿ ಅಂತ ಹೇಳೋ ಪದದಲ್ಲಿ ಐಸ್ ಜೊತೆಗೆ ಬರ್ಕೊಡ್ದು. ಇದನ್ನೆಲ್ಲ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಪಾಸಿಬಿಲಿಟಿ. ಎಮ್ ಎಸ್ ಎಸ್ ಐ ಐ ಐ ಐ ಎಸ್ ಎಸ್ ಪಿ ಪಿ ಇದೊಂದು ಪಾಸಿಬಿಲಿಟಿ. ಇಲ್ಲ ಅಂತ ಹೇಳಿದ್ರೆ ಎಮ್ ಎಸ್ ಪಿ ಎಸ್ ಪಿ ಎಸ್ ಎಸ್ ಐ ಐ ಐ ಐ. ಸೊ ಈ ಪದದಲ್ಲಿ ಏನಂತ ಹೇಳಿದ್ರೆ ಐಸ್ ಆರ್ ಕಮಿಂಗ್ ಟುಗೆದರ್. ಈ ಥರ ಬರ್ಕೊಡ್ದು ಅಂತ ಹೇಳ್ತಾ ಇದ್ದಾರೆ ಅವರು, ಸರಿನಾ? ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫಿಗರ್ ಔಟ್ all the possibilities, all the permutation wherein i's are not coming together. ಈ ಥರ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಐಸ್ ನಾಟ್ ಕಮ್ ಟುಗೆದರ್. ಇದನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ಮೊದಲು ಟೋಟಲ್ ಪಾಸಿಬಿಲಿಟೀಸ್ ಕಂಡುಹಿಡಿರಿ, ಮೈನಸ್ ಐ ಕಮಿಂಗ್ ಟುಗೆದರ್ ಕಂಡುಹಿಡಿರಿ. ಆಯಿತಾ? ಸೊ ಮೊದಲನೇದಾಗಿ ಟೋಟಲ್ ಕಂಡುಹಿಡಿಯೋಣ, ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಿ ಟೋಟಲ್ ಎಸ್, ಇಲ್ಲಿ ಎಷ್ಟು ಪದ ಇದೆ? ಇಲ್ಲಿ 3 6 9 11. ಸೊ ಪ್ರತಿಯೊಂದು ಲೆಟರ್ನ ಉಪಯೋಗಿಸಿ ನಾವು, ಅಕ್ಷರನ ಉಪಯೋಗಿಸಿ ನಾವು ಎಷ್ಟೆಷ್ಟೆಲ್ಲ ಲೆಟರ್ಸ್ ಮಾಡ್ಬೋದು ಅಂಥೇಳಿ ನೋಡ್ತಾ ಇದ್ದೀವಿ ಇಲ್ಲಿ. ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಐಸ್ ಆರ್ ರಿಪೀಟಿಂಗ್ ಅಲ್ವಾ? ಸೊ ಪಿ ಆಫ್ ಐ ಇಸ್ ಈಕ್ವಲ್ ಟು 4, ಪಿ ಆಫ್ ಎಸ್ ಇಸ್ ಈಕ್ವಲ್ ಟು 4 ಮತ್ತು ಪಿ ಆಫ್ ಪಿ ಇಸ್ ಈಕ್ವಲ್ ಟು ಅಂಥೇಳಿ ಅದನ್ನು ಕೂಡ ನೋಟಿಸ್ ಮಾಡಿ ಬರೀಬೇಕಾಗುತ್ತೆ. ಅದಾಯಿತು ಅಂದಮೇಲೆ ಯುವರ್ ಪರ್ಮಿಟೇಷನ್ for this particular question is 4 factorial divided by p of 1 factorial till p of k factorial. So this is 11 factorial divided by 4 factorial into 4 factorial into 2 factorial ಬರುತ್ತಿದೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂದರೆ 11 into 10 into 9 into 8 into 7 into 6 into 5 into 4 factorial. This entire thing divided with 4 factorial into 4 into 3 into 2 into 1 2. ಈ ರೀತಿಯಲ್ಲಿ ಬರೆದ್ರೆ ಸಾಕಾಗುತ್ತೆ, ಸರಿನಾ? ಸೊ ಇಲ್ಲಿ ಯಾಕಪ್ಪ ಈ 4 ಫ್ಯಾಕ್ಟೋರಿಯಲ್ ಎಕ್ಸ್ಪ್ಯಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇದನ್ನು ಕಟ್ ಮಾಡ್ಬೋದು. 4 2s are 8, 3 2s are 6. ಸೊ ಇಲ್ಲಿ ನಿಧಾನಕ್ಕೆ 11 into 10 into 9 into 7 into 5 ಇದನ್ನೆಲ್ಲ ಬರ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ನಾವು ಇದೆಷ್ಟಿದು 990 into 35. ಸೊ 34650 ಅಂತ ಟೋಟಲ್ ಪಾಸಿಬಿಲಿಟೀಸ್. ನೆಕ್ಸ್ಟು ಐಸ್ ಕಮ್ಮಿಂಗ್ ಟುಗೆದರ್. P of I coming together. ಸೊ ನಿಮಗೆ ಒಂದಷ್ಟು ಪಾಸಿಬಿಲಿಟೀಸ್ ನೋಡಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಲ್ಲಿ ಮಿಸಿಸಿಪಿ ಇದೆ, ಆಲ್ ದ ಐಸ್ ಆರ್ ಟುಗೆದರ್. ಸೊ ಇವಾಗ ಏನಾಗುತ್ತೆ ಇದು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಸಿಂಗಲ್ ಯೂನಿಟ್, ಸರಿನಾ? ಸೊ ಈ ಯೂನಿಟ್ನ ನಾವು ಆ್ಯಸ್ ಎ ಗ್ರೂಪ್ ಮೂವ್ ಮಾಡ್ಬೋದು ಈ ರೀತಿಯಲ್ಲಿ. ಪ್ರತಿಯೊಂದು ಇಲ್ಲಿ ಏನು ನೋಡ್ತಾ ಇದ್ದೀರೋ ದಟ್ ಈಸ್ ಅ ಪಾಸಿಬಿಲಿಟಿ. ಸೊ ಇಲ್ಲಿ ಏನು ನೋಡಿದ್ರೆ ಇಲ್ಲಿ ಐಸ್ ಆರ್ ಟುಗೆದರ್ ಆ್ಯಂಡ್ ಆಲ್ ದ ಅದರ್ ವರ್ಡ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್. ಸೊ 1 2 3 4 5 6 7 8 ಪದನ ನಾವು, ಆಯಿತಾ, 8 ಗುಂಪು ಅಂತ ಹೇಳಿ ಕನ್ಸಿಡರ್ ಮಾಡೋಣ ಇದನ್ನು. ಈ 8 ಗುಂಪನ್ನ ನಾವು ಈ ಕಡೆ ಆ ಕಡೆ ಮೂವ್ ಮಾಡಿಕೊಂಡು ತಿರ್ಗಾ ಎಮ್ ಆ ಕಡೆ ಹೋಗುತ್ತೆ, ಎಸ್ ಈ ಕಡೆ ಬರುತ್ತೆ, ಎಲ್ಲ ಪಾಸಿಬಿಲಿಟಿ. ಸ್ಟಾರ್ಟಿಂಗಿಂದ ತುಂಬ ಪಾಸಿಬಿಲಿಟೀಸ್ ನೋಡಿದ್ದೀರಲ್ಲ. ಸೊ ಈ ಥರ ಫ್ಲಿಪ್ ಆಗೋದೆಲ್ಲ ಕೂಡ ನಾವು
ಕನ್ಸಿಡರ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಅದನ್ನೆಲ್ಲ ಆ್ಯನಿಮೇಟ್ ಮಾಡಿ ನೋಡ್ಸೋದಕ್ಕಾಗಲ್ಲ, ದಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಆ್ಯಸ್ ಐಸ್ ಆರ್ grouped together, we can consider, ನೋಡಿ ಇಲ್ಲಿ ಇವಾಗ 11 minus 4 plus 1 ಪಾಸಿಬಿಲಿಟೀಸ್ ಅಂತ ಹೇಳಿದ್ರೆ 11 minus 4 ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಾನ್ ಐಸ್. ಈ 1 ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಆಲ್ ದ ಐಸ್ ಆಸ್ ಎ ಗ್ರೂಪ್. So many groups. You can consider so many groups. Correct? So ಇಲ್ಲಿ ಇವಾಗ here n is equal to ಇದೆಷ್ಟು ಬರ್ತಿದೋ ಇಲ್ಲಿ ಹೇಳ್ಸರಲ್ಲ 4 4 8. ಸೊ 8 ಮತ್ತು ಇಲ್ಲಿ ಏನು ರಿಪೀಟ್ ಆಗ್ತಾಯಿದೆ ಇಲ್ಲಿ. So P of S is repeating and P of P is repeating. ಯಾಕಂದರೆ ಐಸ್ ಆರ್ ಟುಗೆದರ್ ಓನ್ಲಿ, ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಹಾಗಾಗಿ your permutation would be 8 factorial divided by 4 factorial into 2 factorial. So this is 8 into 7 into 6 into 5 into 4 factorial divided by 4 factorial into 2. ಸೊ ಇಲ್ಲಿ ಇವಾಗ 4 ಫ್ಯಾಕ್ಟೋರಿಯಲ್ಲು ಮತ್ತು 4 ಫ್ಯಾಕ್ಟೋರಿಯಲ್ ಕಟ್ ಆಗುತ್ತೆ. 1s 3s. ಸೊ ತೊಂದರೆ ಇಲ್ಲ. 32 35 ಅದು ಮಾಡೋದಕ್ಕಾಗಲ್ಲ. 4 30 210 ಅದು ವಾಸಿ 840. ಸೊ ಈ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಪೀಸ್ probability of ice not coming together is equal to 34650 minus 840. So this would be 33810. ಇದು ಕ್ಯಾಲ್ಕುಲೇಟರ್ ಉಪಯೋಗಿಸಿ ನಾನು ಹೇಳ್ತಾ ಇರೋದು ಇದನ್ನು. ಸೊ ಕೊನೆಯದಾಗಿ there are 33810 possible words for the given condition. ಸೊ ಇಲ್ಲಿ ಏನು ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಮುಖ್ಯ ಅಂತ ಹೇಳಿದ್ರೆ ಮೊದಲೇದಾಗಿ ಇದು. ಸೊ ನಾಟ್ ಕಮಿಂಗ್ ಟುಗೆದರ್ನ ಹೇಗೆ ಕಂಡುಹಿಡಬೇಕು ಅಂತ ಹೇಳಿದ್ರೆ, ಟೋಟಲ್ ಕಂಡುಹಿಡಿದು ಕಮಿಂಗ್ ಟುಗೆದರ್ನ ಕಂಡುಹಿಡಿದು ಅವೆರಡನ್ನ ಸಪ್ರಾಕ್ಟ್ ಮಾಡಬೇಕು. ಮತ್ತು ಈ ಭಾಗ ಮರಿಬೇಡಿ, ಇದಕ್ಕೆ 2 ಸ್ಟಾರ್ ಕೊಡ್ತಾಯಿನಿ. ಈ ಭಾಗ ಮರಿಬೇಡಿ. ಸೊ ದಿಸ್ ಇಸ್ ಹೊಸದಿರ್ಬೋದು ನಿಮಗೆ ಇವಾಗ ತಕ್ಷಣಕ್ಕೆ. ಮತ್ತು ಇದು ಕೂಡ ಇದನ್ನು ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದನ್ನು ಕನ್ಸಿಡರ್ ಮಾಡಿ ಮಾಡಬೇಕು. ಸರಿನಾ? ಸೊ ತುಂಬ ಜನ ಇದನ್ನು ಮರ್ತು ಮತ್ತು ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ದಿರಾ ಅಲ್ಲೇ ಬಿಟ್ಬಿಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ ಕಾನ್ಸೆಪ್ಟು, ನಾನ್ ಐಸ್ ಎಷ್ಟಿದೆ ಅಂತ ಹೇಳಿ, ಮತ್ತು ಐಸ್ ಆ್ಯಸ್ ಎ ಗ್ರೂಪ್ ಎಷ್ಟಿರುತ್ತೆ, ಆ್ಯಸ್ ಎ ಗ್ರೂಪ್ ಒಂದಾಗುತ್ತೆ ಅದು. ಯಾಕಂದರೆ ಒಟ್ಟಿಗೆ ಇರಬೇಕು ಅಲ್ವಾ, ಈ ರೀತಿ ಒಟ್ಟಿಗೆ ಇರಬೇಕು. ಸರಿನಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ.